ರಾಮ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ರಾಮ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ವಿರಾಮದ ಬಳಿಕ ಡ್ರಾಮಾ ಧಮಾಕ ಜೂನಿಯರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ನಾಳೆ ಚಿಂತೆ ನಾಡಿದ ಚಿಂತೆ ಅಂತಂದು ಅಪೂರ್ವ ಅನ್ನೋರು ಶಾಸ್ತ್ರ ಕೇಳೋಕೆ ಹೋಗಿದ್ದಾರೆ. ಇವಾಗ ಶಾಸ್ತ್ರ ಕೇಳಿ ಕೇಳಿ ಕಾಣದಂತೆ ಮಾಯವಾದನೋ ಅನ್ನೋ ಸಾಂಗಿಗೆ ನೃತ್ಯ ಮಾಡಲು ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಅಪೂರ್ವ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಮಸ್ಕಾರ ರೀ ಶಾಸ್ತ್ರಿಗಳೇ, ನಾನು ನಿಮ್ಮ ಹಳೇ ಗಿರಾಕಿ. ನನಗೊಂದು ಸಮಸ್ಯೆ ಆಗಿದೆ. ನನ್ನ ಹೆಂಡತಿ ಅಯ್ಯ ಓಡೋಗಿಲ್ಲ, ಎಲ್ಲಿರುವಂಡ ಮೋಚ ಅವ್ರ ಮನೆಗೆ ಹೋಗಿ 3 ದಿನ ಹೊಳ್ಳಿ ಬರ್ತೀನಂದಾಕಿ 3 ತಿಂಗಳಾದ್ರೂ ಇನ್ನೂ ಬಂದಿಲ್ಲ. 5,000 ಫೀಸ್ ಆಗುತ್ತಾ ಅಲ್ರಿ ಶಾಸ್ತ್ರಿಗಳೇ? ನನಗೇನಕ್ಕಿನ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ. ದಿನಾ ಬೈಗುಳ ಕೇಳದೆ ಇದ್ರೆ ನನಗೆ ನಿದ್ರೆನೇ ಬರಲ್ಲ. ಆಕಿನ ಬೈಗುಳ ನನಗೆ ಜೋಗುಳ. ಏನು ಹುಟ್ಟಿದ್ದಿನ ಕೇಳ್ಬೇಕಾ? ನನಗೆ ಗೊತ್ತಿಲ್ಲ ಬಿಡ್ರಿ, ಯಾಕಂದ್ರೆ ನಾ ಹುಟ್ಟಿದಾಗ ಸಣ್ಣ ಮಗು ಇದ್ದೆ. ನಮ್ಮ ದೇಶದಲ್ಲಿ ಕವಿಗಳು ತಮ್ಮದೇ ಆದಂತ ಸಾಹಿತ್ಯದ ಛಾಪನ್ನ ಮೂಡಿಸಿದ್ದಾರೆ. ಅಂತದ್ದೇ ಒಂದು ಕವಿಯ ಪಾತ್ರವನ್ನ ಲಕ್ಷ್ಮಿ ಅವರು ನಿಭಾಯಿಸಲಿದ್ದಾರೆ. ಇವಾಗ ತಪ್ಪೇ ಮಾಡದವ್ರು ಯಾರವ್ರೆ ಎನ್ನುವ ಸಾಂಗಿಗೆ ನೃತ್ಯ ಮಾಡಲಿದ್ದಾರೆ. ಲೆಟ್ಸ್ ವೆಲ್ಕಮ್ ಲಕ್ಷ್ಮಿ. ಮಾಡದೋರ್ ಎಲ್ಲವರೇ ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ತಪ್ಪಾಗುತ್ತೆ, ತಿಳ್ಕೊಳ್ಳಕ್ಕೆ ದಾರಿ ಐತೆ. ತಪ್ಪು ಮಾಡದೋರ್ ಯಾರವ್ರೇ, ತಪ್ಪೆ ಮಾಡದೋರ್ ಎಲ್ಲವರೇ. ತಪ್ಪು ಮಾಡದೋರ್ ಯಾರವ್ರೇ, ತಪ್ಪೆ ಮಾಡದೋರ್ ಎಲ್ಲವರೇ. ಜಯವಾಗಲಿ. ನಾನು ಫೇಮಸ್ ಚುಟುಕು ಕವಿ, ಕಕ್ಕಸ ಅಧ್ಯಕ್ಷ. ಕಕ್ಕಸ ಅರ್ಥ ಕನ್ನಡ ಕಲೆಗಳ ಸಮಿತಿ ಅಂತ. ಚುಟುಕು ಅರ್ಥ ಚಿಕ್ಕದು, ನನ್ನ ಹೆಸರು ಕೂಡ ಚಿಕ್ಕುಟಯ್ಯ ಅಂತ. ಚುಟುಕು ಅರ್ಥ ಚಿಕ್ಕದು ಅಂತ ಅರ್ಥ. ಅದಕ್ಕೆ ನಾನು ಚುಟುಕುಗಳನ್ನು ಬರಿತೀನಿ. ನಾನು ಕಳೆದ 7 ವರ್ಷಗಳಿಂದ ಚುಟುಕುಗಳನ್ನು ಬರಿತಾ ಇದ್ದೀನಿ ಕನ್ನಡ. ಆದ್ರೆ ನನಗೆ ಒಂದು ಪ್ರಶಸ್ತಿ ಕೂಡ ಸಿಕ್ಕಿಲ್ಲ. 100 ಕ್ರಾಂತಿಕಾರಿಗಳನ್ನು ಬರೆದು ಜನರನ್ನು ಹೊಡೆದೆಬ್ಬಿಸಿದ್ದೀನಿ. ಇತ್ತೀಚೆಗೆ ರಾಜ್ಯೋತ್ಸವದಲ್ಲಿ ಬರೆದ ಒಂದು ಚುಟುಕು ಹೇಳ್ತೀನಿ ಕೇಳಿ.
ಅವಳು ಕಾಣಿಸ್ತಿದ್ದಾಳೆ ಸ್ಮಾರ್ಟು ಸ್ಮಾರ್ಟು ಸ್ಮಾರ್ಟು. ಇರಬಹುದ ಅವಳ ಹೈಟ್ 5 ಫೀಟು ಫೀಟು ಫೀಟು. ಹೇಳಿದೆ ಅವಳಿಗೆ ಐ ಲವ್ ಯು ಟೂ ಟೂ ಟೂ. ಕೊಟ್ಟಳ ನನಗೆ ಕೆನ್ನೆಗೆ ಹಣೆ ಬರಕ್ಕೆ ಹೊಣೆ ಯಾರು ಅಂತ ಎಲ್ಲ ಬ್ರಹ್ಮನ್ ಮೇಲೆ ಹಾಕೊಳ್ಳ್ ನಾವು ವಾಸು ಅನ್ನೋ ಹುಡುಗ ಇವಾಗ ಭಿಕ್ಷಕನ್ ಪಾತ್ರ ಮಾಡಕ್ ಬರ್ತಿದ್ದಾನೆ. ಬ್ರಹ್ಮನ್ಗೆ ತಲೆ ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮಾನ ಅಂತ ಹಾಡಿಗೆ ನೃತ್ಯ ಮಾಡಲು ಬರ್ತಿದ್ದಾನೆ. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ, ಬುರುಡೇಲಿ ಮೆದ್ಲಿಟ್ಟು ಕೊಟ್ನು 108 ಅಡಿಯನ್ನ. ಮುಂದೆ ಮೋಸ ಹಿಂದೆ ಮೋಸ ಜೀವನ 3 ದಿನ ಬಿಡೋ ಚಿಂತೆನ, ಬಾರೋ ಮಜಾ ಮಾಡೋಣ ಕುಣಿದು ಕುಪ್ಪಳಿಸೋಣ. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ, ಬುರುಡೆಲ್ಲಿ ಮೆದ್ಲಿಟ್ಟು ಕೊಟ್ನು 108 ಅಡಿಯನ್ನ. ಅಯ್ಯ ಅಮ್ಮಯ್ಯ ಭಿಕ್ಷೆ ನೀಡಿ ದಮ್ಮಯ್ಯ. ಅಣ್ಣ ತಾಯಿ ಭಿಕ್ಷೆ ನೀಡಮ್ಮ, 3 ದಿನ ಆಯ್ತು ಊಟ ಮಾಡಿಲ್ಲಮ್ಮ. ಅಣ್ಣ 50 ಇದ್ರೆ ಹಾಕಣ. ನೋ. ಏನು 50 ಇಲ್ವಾ? ಏನು ನಿನ್ ಜನ್ಮ 50 ಇದ್ರೆ ಅದ್ ಹ್ಯಾಂಗೋ ಜೀವನ ಮಾಡ್ತಿದ್ಯಾ? ನಾನೇ ಕೊಡ್ತೇನೆ. ನಾನು ಭಿಕಾರಿ ಆದ್ರೆ ಇವನ್ ಯಾರು ನನ್ಕಿಂತ ದೊಡ್ಡ ಭಿಕಾರಿನೇ ಇರ್ಬೋದು. ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವ, ತಾಯಲಾರೆ ಕಾಪಾಡ. ಸರ ಭಿಕ್ಷೆ ಬೇಡೋದು ಒಂದು ಕಲೆ, ಅಂದ್ರೆ ಒಂದು ಸುಂದರವಾದ ಅಭಿನಯ. ಇದಕ್ಕೆ ಟ್ರೈನಿಂಗ್ ಬೇಕಾಗಿರುತ್ತೆ. ಸಿಕ್ಕವರೆಲ್ಲ ಭಿಕ್ಷೆ ನೀಡಲ್ರಿ. ಕಣ್ಣು ಸಾನ್ ಮಾಡಿ, ಬಾಯಿ ಹೆಂಗ್ ಮಾಡಿ, ಮುಖ ಕಿವಿಚಿ, ದೇಹ ಬಗ್ಗಿಸಿ, ದುಃಖದ ಧ್ವನಿಯಲ್ಲಿ ಅಮ್ಮ ತಾಯಿ ಅಂದ್ರೆ ಅವರ ಕರುಳು ಕಿತ್ತಿ ಸೀದಾ ಕನ್ಸೊಳಗೆ ಹೋಗಿ ಎಷ್ಟಾದ್ರೂ ರೊಕ್ಕ ಕೊಡ್ತಾರೆ. ಬೇಕಾದ್ರೆ ನೀವೇ ಭಿಕ್ಷೆ ಬೇಡಿ ನೋಡಿ. ಈಗಿನ ಗಂಡಸರದ್ದು ಏನ್ ಕೇಳ್ತೀರಿ ನೀವು? ಚಿಲ್ರೆ ಇಲ್ಲ, ರೊಕ್ಕ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಆದ್ರೆ ನಾವೇನ್ ಸುಮ್ಮನೆನಾ? ಸ್ಕ್ಯಾನ್ ಮಾಡಿ ಗಾನ ನೀಡಿ. ಯಾವುದು ಮನೆಯಾಗ ಚಲೋ ಅಡಿಗೆ ಆಗಿದೆ ಅನ್ನಿಸ್ತದೆ. ಅಮ್ಮ ತಾಯಿ ಏನಾದ್ರೂ ಬಿಸಿ ಬಿಸಿ ಅಡಿಗೆ ಆಗಿದ್ರೆ ಕೊಡು ಅಮ್ಮ. ಏನು ಇನ್ನ ಅಡಿಗೆ ಆಗಿಲ್ವಾ? ಆಯ್ತು, ಟೆನ್ಷನ್ ಏನು, ನಂದು ವಿಸಿಟಿಂಗ್ ಕಾರ್ಡ್ ತಗೋ. ಅಡಿಗೆ ಆದ್ಮೇಲೆ ಅಡಿಗೆದು ಫೋಟೋ ತೆಗೆದು ನಾನು ವಾಟ್ಸಪ್ ಗ್ರೂಪ್ಗೆ ಹಾಕ, ಬಂದು ತಿಂತೀನಿ. ಅಮ್ಮ ತಾಯಿ ಬೇಕಾದ್ರೆ ನೀವೇ ಭಿಕ್ಷೆ ಬೇಡಿ ನೋಡಿ. ಇದೀಗ ಚಿಕ್ಕ ವಿರಾಮ. ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೇ ಹವಾ.